ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತಿದಾಳಿ ಮಾಡ್ತಾ ಇದ್ರೂ ಕೂಡ ಒಂದಷ್ಟು ಕಡೆ ಭಾರತದ ಸೈನಿಕರನ್ನು ಕೂಡ ಹೊಡೆದುರುಳಿಸುವಂತ ಕೆಲಸ ಆಗಿದೆ. ಭಾರತ ಪಾಕ್ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸಿಎಂ ಸಭೆ ಮಾಡಿದ್ದಾರೆ. ಕೇಂದ್ರದ ಸೂಚನೆ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಜನರ ರಕ್ಷಣೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಈ ಸಭೆ ಆಗಿದೆ. ರಾಜ್ಯದಲ್ಲೂ ಕೂಡ ಸುರಕ್ಷಿತವಾಗಿರಿ, ಜನರನ್ನ ಸುರಕ್ಷಿತರಾಗಿಡಿ, ಎಲ್ಲಾ ವ್ಯವಸ್ಥೆಗಳು ಸರಿಯಾಗಿರಲಿ ಅಂತ ಈ ಸಭೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಮಾತನಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದ ಸೂಚನೆಯ ಮೇರೆಗೆ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಜನರ ರಕ್ಷಣೆಯ ಬಗ್ಗೆ ಸಭೆ ಆಗಿದೆ. ವಿಧಾನಸೌಧದಲ್ಲಿ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಮಹಾನಗರಗಳ ಕಮಿಷನರ್ಸ್, ಡಿಸಿಗಳು ಭಾಗಿಯಾಗಿದ್ದಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪಾಕಿಸ್ತಾನಕ್ಕೆ ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡೋದಕ್ಕಾಗ್ತಾ ಇಲ್ಲ, ನೇರವಾಗಿ ದಾಳಿ ಮಾಡೋದಕ್ಕಾಗ್ತಾ ಇಲ್ಲ. ದಾಳಿ ಮಾಡಿದ್ರೂ ಕೂಡ ಅದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಈಗ ಉಳಿದಿರೋದು ಒಂದೇ, ಪಾಕಿಸ್ತಾನದಿಂದ ಭಾರತದಲ್ಲಿರುವಂಥ ಒಂದಷ್ಟು ಸ್ಲೀಪರ್ ಸೆಲ್ಸ್ ಇದ್ದಾರೆ, ಅವ್ರನ್ನ ಆಕ್ಟಿವ್ ಮಾಡಬೇಕು. ಕೆಲವೊಂದು ನಗರ ಪ್ರದೇಶಗಳಲ್ಲಿ, ಅದು ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಈ ಥರದ ಮೆಟ್ರೋಪಾಲಿಟನ್ ನಗರಗಳನ್ನು ಟಾರ್ಗೆಟ್ ಮಾಡಿ ಸ್ಲೀಪರ್ ಸೆಲ್ಸ್ಗಳನ್ನು ಆಕ್ಟಿವ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿಸೋದು, ಇದು ಒಂದೇ ಅವರಿಗಿರುವಂಥ ದಾರಿ. ಇದನ್ನು ಇನ್ಆಕ್ಟಿವ್ ಮಾಡಬೇಕು. ನೀವು ಕೆಲವು ದಿನಗಳಿಂದ ನೋಡ್ಬೋದು, NIA ಈ ಸ್ಲೀಪರ್ ಸೆಲ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಇದೆ, ಅವ್ರನ್ನ ಹುಡುಕಿ ಡಿಸ್ಮ್ಯಾಂಟಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಬೆಂಗಳೂರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ, ಹುಬ್ಬಳ್ಳಿಯನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಅಲ್ಲಿನ ರೈಲ್ವೆ ನಿಲ್ದಾಣಗಳನ್ನು ಚೆಕ್ ಮಾಡ್ತಾ ಇದ್ದಿದ್ದು, ಪರಿಶೀಲನೆ ಮಾಡ್ತಾ ಇದ್ದಿದ್ದು, ಡಾಗ್ ಸ್ಕ್ವಾಡ್ ಬಂದಿದ್ದು ಎಲ್ಲವನ್ನು ಗಮನಿಸ್ತಾ ಇದ್ವಿ. ಅಲ್ಲಿ ಅನುಮಾನಾಸ್ಪದವಾಗಿ ಯಾರಾದರೂ ಸುತ್ತಾಡ್ತಾ ಇದ್ದರೆ, ಬ್ಯಾಗ್ ಇದ್ದರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ವಿ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಎಲ್ಲ ಮಹಾನಗರ ಪಾಲಿಕೆಗಳ ಕಮಿಷನರ್ಗಳನ್ನು ಚರ್ಚೆಗೆ ಆಹ್ವಾನಿಸಿದ್ದಾರೆ. ಅವರ ಜೊತೆಗೆ ಸಭೆ ಆಗಿದೆ. ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇದರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಸೊ ನಗರ ಪ್ರದೇಶಗಳಲ್ಲಿ, ಅದು ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಏರ್ಬೇಸ್ ಇದೆ. ಹೀಗಿರುವಾಗ ಇಲ್ಲೆಲ್ಲ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಸಭೆ ಆಗಿದೆ. ಇನ್ನು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ, ಅದು ಕೇವಲ ಬಾರ್ಡರ್ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಬೇರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿಧ್ವಂಸಕ ಕೃತ್ಯ ಮಾಡಬಹುದು. ಅಲ್ಲಿರುವಂಥ ಉಗ್ರಗಾಮಿ ಸಂಘಟನೆಗಳಿದ್ದಾವೆ, ಈಗಾಗಲೇ ಪತ್ರುಗುಟ್ಟು ಹೋಗಿದ್ದಾವೆ, ಈಗಾಗಲೇ ಒಂದು ರೋಷದಲ್ಲಿರ್ತಾವೆ, ತಮ್ಮ ನಾಯಕರುಗಳನ್ನು ಕಳ್ಕೊಂಡಿದ್ದಾರೆ. ಏನು ಬೇಕಾದರೂ ಮಾಡ್ಬೋದು, ಸಾಧ್ಯತೆಗಳಿದ್ದಾವೆ. ಅದು ಅಲ್ಲಿಂದ ಇಲ್ಲಿಗೆ ಎಲ್ಲಾದರೂ ಇಲ್ಲಿರುವಂಥ ಸ್ಲೀಪರ್ ಸೆಲ್ಸ್ಗಳನ್ನು ಆಕ್ಟಿವ್ ಮಾಡಿ ಈಗಾಗಲೇ ಅವರು ಟಾರ್ಗೆಟ್ಗಳನ್ನು ಮಾಡ್ಕೊಂಡಿರ್ತಾರೆ, ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಕೆಲವೊಂದು ಸಿದ್ಧತೆಗಳನ್ನು ಭಾರತದ ಸೇನೆ ಅಥವಾ NIA ಅದನ್ನು ಡೆಸ್ಟ್ರಾಯ್ ಮಾಡಿರುತ್ತೆ, ವಿಫಲಗೊಳಿಸಿರುತ್ತೆ. ಆದರೂ ಒಂದು ವೇಳೆ ಆ ಥರದ ಪ್ರಯತ್ನಗಳಾಗ್ಬೋದು, ಆದರೆ ಇಲ್ಲಿರುವಂಥ ನಾಗರಿಕರಿಗೆ ಸಮಸ್ಯೆ ಆಗ್ಬೋದು. ಈ ಹಿಂದೆ ನಮ್ಮಲ್ಲೂ ಕೂಡ ಆಗಿತ್ತಲ್ಲ, ಟ್ರಯಲ್ ಬಾಂಬ್ ಸ್ಫೋಟ ಆಗಿತ್ತು, ಜೊತೆಗೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿತ್ತು. ಎಲ್ಲ IEDಗಳು, ಸುಧಾರಿತ ಮದ್ದುಗುಂಡುಗಳು, ಬಾಂಬ್ಗಳು, ಸಿಡಿಮದ್ದುಗಳು, ಇದನ್ನೇ ಬಳಕೆ ಮಾಡಿಕೊಂಡಿದ್ರು. ಹಾಗಾಗಿ ಇಲ್ಲೂ ಕೂಡ ಇವಾಗ ಆಗುವಂಥ ಸಾಧ್ಯತೆ ಇದೆ. ಒಂದು ಕಡೆಯಿಂದ ಬಾರ್ಡರ್ನಲ್ಲಿ ಅಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ, ಇನ್ನೊಂದು ಕಡೆ ದೇಶದ ಒಳಗಡೆ ಆಂತರಿಕವಾಗಿ ನಾವು ಕೂಡ ಭದ್ರತೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಇದನ್ನು ಸಭೆಯಲ್ಲಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಎಲ್ಲ ಮಹಾನಗರ ಪಾಲಿಕೆಗಳ ಕಮಿಷನರ್ಗಳ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡಿದ್ದಾರೆ. ಮಾಕ್ ಡ್ರಿಲ್ ಮಾಡಿದ್ವಿ, ನಮಗೆ ಗೊತ್ತೇ ಇರಲಿಲ್ಲ ಯುದ್ಧ ಒಂದು ವೇಳೆ ಘೋಷಣೆ ಆದರೆ ಯುದ್ಧದ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ, ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು, ಇದರ ಬಗ್ಗೆ ಮಾಕ್ ಡ್ರಿಲ್ ಮಾಡಿದ್ವಿ. ಇದಿಷ್ಟೇನಾ? ನಮ್ಮ ಸುತ್ತಮುತ್ತ ಇರುವಂಥ ಉಗ್ರರಿದ್ದಾರಲ್ಲ, ಈ ಸ್ಲೀಪರ್ ಸೆಲ್ಸ್ಗಳಿದ್ದಾರಲ್ಲ, ಇವ್ರನ್ನ ಮಟ್ಟ ಹಾಕೋದು ಹೇಗೆ? ಅವ್ರನ್ನ ಮಟ್ಟ ಹಾಕೋದು ಯಾರು? ಪೊಲೀಸರೇ ಮಟ್ಟ ಹಾಕಬೇಕು ಅಥವಾ ಅಲ್ಲಿರುವಂಥ ಸ್ಥಳೀಯ ಸರ್ಕಾರ ಮಟ್ಟ ಹಾಕಬೇಕು. ಈ ನಿಟ್ಟಿನಲ್ಲಿ ಈ ಸಭೆ ಆಗಿದೆ. ದೇಶದ ಒಳಗಡೆ ವಿಧ್ವಂಸ ಆಗುವಂಥ ಸಾಧ್ಯತೆಗಳಿದ್ದಾವೆ, ಅದು ಕೂಡ ಕೋಸ್ಟಲ್ ಏರಿಯಾಗಳಲ್ಲಿ, ಅದು ಮುಂಬೈ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕರ್ನಾಟಕದ ಮಂಗಳೂರು ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಕೇರಳದ ಒಂದಷ್ಟು ಭಾಗಗಳಾಗಿರ್ಬೋದು, ಕೊಚ್ಚಿ ಆಗಿರ್ಬೋದು, ಇಲ್ಲಾಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆಂತರಿಕ ಭದ್ರತೆಗೆ ಏನೆಲ್ಲ ಮಾಡಬೇಕೋ ಆ ಸಭೆಗಳನ್ನು ಮಾಡಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.